ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ಟೆಲಿಗ್ರಾಮ್ ನಿರ್ಬಂಧ ನಿರ್ಧಾರ ಎತ್ತಿ ಹಿಡಿದಿದೆ. ಹೈಕೋರ್ಟ್ ಟೆಲಿಗ್ರಾಮ್ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದ ದೆಹಲಿ ಹೈಕೋರ್ಟ್. ಕೇಂದ್ರ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಟೆಲಿಗ್ರಾಮ್ ಸಲ್ಲಿಸಿತ್ತು ಅರ್ಜಿ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದ ಏಕಸದಸ್ಯ ಪೀಠದಿಂದ ಅರ್ಜಿ ವಜಾ ಆಗಿದೆ. ಈಗ ನೀಟ್ ಪರೀಕ್ಷೆ ಹಿನ್ನೆಲೆ ಟೆಲಿಗ್ರಾಮ್ ಕ್ಲೋಸ್ ಎಂದಿತ್ತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿದಿದೆ ಈಗ ದೆಹಲಿ ಹೈಕೋರ್ಟ್. ಟೆಲಿಗ್ರಾಮ್ ಸಲ್ಲಿಸಿದಂತ ಅರ್ಜಿ ವಜಾಗೊಳಿಸಿದೆ ದೆಹಲಿ ಹೈಕೋರ್ಟ್. ಪರೀಕ್ಷೆಯ ಹೊಸ್ತಿಲಿನಲ್ಲಿ ಟೆಲಿಗ್ರಾಮ್ ರದ್ದುಗೊಳಿಸಬೇಕು ಅಂತ ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರ ಏಕಸದಸ್ಯ ಪೀಠದಿಂದ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಟೆಲಿಗ್ರಾಮ್ ಕ್ಲೋಸ್ ಎಂದಿದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿದಿದೆ ದೆಹಲಿಯ ಹೈಕೋರ್ಟ್. ಟೆಲಿಗ್ರಾಮ್ ಸಲ್ಲಿಸಿದಂಥ ಅರ್ಜಿ ಈಗ ವಜಾಗೊಳಿಸಲಾಗಿದೆ. ಪರೀಕ್ಷಾ ಸಮಯದಲ್ಲಿ ಟೆಲಿಗ್ರಾಮ್ ಆ್ಯಪ್ ಇದ್ದರೆ ಸಮಸ್ಯೆ ಆಗುತ್ತೆ, ಅದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಹುದು ಅನ್ನೋ ಒಂದು ಅನುಮಾನ ಇತ್ತು. ಈ ಹಿಂದೆ ಕೂಡ ಅನುಮಾನ ವ್ಯಕ್ತ ಆಗಿತ್ತು. ಅದಕ್ಕೋಸ್ಕರನೇ ಟೆಲಿಗ್ರಾಮ್ ಆ್ಯಪನ್ನು ಈಗ ನಿರ್ಬಂಧಗೊಳಿಸಿದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ನಿರ್ಬಂಧವನ್ನು ಪ್ರಶ್ನಿಸಿ ಟೆಲಿಗ್ರಾಮ್ ಆ್ಯಪ್ ಅವರು ಕೋರ್ಟ್ ಮೆಟ್ಟಿಲೇರಿದ್ರು ದೆಹಲಿಯ ಹೈಕೋರ್ಟ್. ಈಗ ಟೆಲಿಗ್ರಾಮ್ ಅರ್ಜಿಯನ್ನು ವಜಾಗೊಳಿಸಿದೆ ದೆಹಲಿ ಹೈಕೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.